ಎಲ್ಲರಿಗೂ ಅಥರ್ವ ಜೀನಿಯಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಮಾಡಿಕೊಳ್ತಾ ಕರ್ನಾಟಕ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯಿಂದ SSLC ವಿದ್ಯಾರ್ಥಿಗಳಿಗಾಗಿ ಮಕ್ಕಳಿಗೆ ಹೆಚ್ಚಿನ ಮಾಹಿತಿ ದೊರೆಯಲಿ ಅನ್ನೋ ಉದ್ದೇಶದಿಂದ ನಮ್ಮ ಇಲಾಖೆಯು ವಿದ್ಯಾರ್ಥಿಗಳಿಗಾಗಿ ವಿಶೇಷವಾಗಿ SSLC ವಿದ್ಯಾರ್ಥಿಗಳಿಗಾಗಿ SSLC ಕಾರ್ನರ್ ಅಂತಕ್ಕಂತಹ ಒಂದು ಹೊಸದಾಗಿದ್ದಿರತಕ್ಕಂತಹ ನಮ್ಮ KSEBಯಲ್ಲಿ ಮೆನುವನ್ನು ಮಾಡಿ ಅಲ್ಲಿ ಮಕ್ಕಳಿಗಾಗಿ ಅಧ್ಯಯನಕ್ಕೆ ಬೇಕಾಗಿದ್ದಿರತಕ್ಕಂತಹ ಹಾಗೂ ಮಕ್ಕಳಿಗೆ ಗೊತ್ತಿರಬೇಕಾಗಿದ್ದಿರತಕ್ಕಂತಹ ಬಹಳಷ್ಟು ಮಾಹಿತಿಗಳನ್ನು ಅಪ್ಲೋಡ್ ಮಾಡಿರ್ತಕ್ಕಂಥದ್ದು. ಇದರ ಜೊತೆಗೆ ಮಾಡಿರ್ತಕ್ಕಂತಹ ಆ ಎಲ್ಲ ಮಾಹಿತಿಗಳು ಮಕ್ಕಳಿಗೆ ದೊರೆಯಬೇಕು ಅನ್ನೋ ಉದ್ದೇಶದಿಂದ ಇಲಾಖೆಯು ಈ SSLC ಕಾರ್ನರ್ ಅಂತಕ್ಕಂತಹ ಮಾಹಿತಿಯು ಮಕ್ಕಳಿಗೆ ಸಿಗಬೇಕು ಅಂತಕ್ಕಂತಹ ಮಹದಾಶೆಯನ್ನು ಹೊಂದಿ ಎಲ್ಲ ಮಕ್ಕಳಿಗೆ ಅದರ ಸದುಪಯೋಗ ಪಡೆದುಕೊಳ್ಳಬೇಕು ಅನ್ನೋ ಉದ್ದೇಶದಿಂದ ಇಲಾಖೆ ಏನಪ್ಪ ಅಂತಂದರೆ ಅಲ್ಲಿ ಸಾಕಷ್ಟು ಅಧ್ಯಯನಕ್ಕೆ ಸಂಬಂಧಪಟ್ಟಿರತಕ್ಕಂಥ ಸಾಮಗ್ರಿಗಳನ್ನು ಅಪ್ಲೋಡ್ ಮಾಡಲಾಗಿದೆ. ಅದನ್ನು ಯಾವ ರೀತಿಯಾಗಿ ನಾವು ಪಡೆದುಕೊಳ್ಳಬೇಕು ಅಂತಕ್ಕಂತಹ ಅಂಶವನ್ನು ಈ ಒಂದು ಸಂಚಿಕೆಯಲ್ಲಿ ಮಾಡೋಣ ಅಂತ ಹೇಳ್ತಾ, ಸಾಧ್ಯವಾದಷ್ಟು ನನ್ನ ಎಲ್ಲ ಆತ್ಮೀಯ ಸಹೋದ್ಯೋಗಿ ಮಿತ್ರರು ತಮ್ಮ ಏನಾದರೂ SSLC ವಿದ್ಯಾರ್ಥಿಗಳ ಅಧ್ಯಯನ ದೃಷ್ಟಿಯಿಂದ ವಾಟ್ಸಪ್ ಗ್ರೂಪ್ಗಳನ್ನು ಮಾಡಿದರೆ ಈ ವಿಡಿಯೋವನ್ನು ಮಕ್ಕಳಿಗೆ ದೊರೆಯುವಂತೆ ಮಾಡಿರಿ. ಎಲ್ಲ ಮಕ್ಕಳಿಗೂ ಇಲಾಖೆ ಏನು ಒಂದು ಗುರಿಯನ್ನು ಇಟ್ಕೊಂಡಿದೆ, ಈ ಬಾರಿ ಅತಿ ಹೆಚ್ಚು SSLC ವಿದ್ಯಾರ್ಥಿಗಳು ಪಾಸ್ ಆಗೋದರೊಂದಿಗೆ ಅತ್ಯುತ್ತಮ ಅಂಕಗಳನ್ನು ಪಡಿಬೇಕು ಅನ್ನತಕ್ಕಂತಹ ಆಶೆಯೂ ಕೂಡ ಏನಪ್ಪ ಅಂತಂದರೆ ಹೊಂದಿದೆ. ಹೀಗಾಗಿ ಈ ಅಂಶ ಎಲ್ಲ ಮಕ್ಕಳಿಗೆ ತೋರಿಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಸಂಚಿಕೆಯನ್ನು ನಾನು SSLC ಕಾರ್ನರ್ ಅಂತಕ್ಕಂಥ ವಿಷಯದೊಂದಿಗೆ ನಿಮ್ಮೊಂದಿಗೆ ಬಂದಿದ್ದೀನಿ. ಮೊದಲಿಗೆ ಅದನ್ನು ನಾವು ಹೇಗೆ ಪಡೆದುಕೊಳ್ಳಬೇಕು ಅನ್ನೋದನ್ನು ಈಗ ನೋಡೋಣ. ಮೊದಲಿಗೆ ನಾವು ಗೂಗಲ್ ಕ್ರೋಮ್ಗೆ ಹೋಗಿ ಗೂಗಲ್ ಕ್ರೋಮ್ನಲ್ಲಿ ನಾವು ಫಸ್ಟಿಗೆ ಏನಪ್ಪ ಅಂತಂದರೆ ನಾನು ಈಗಾಗಲೇ ಸರ್ಚ್ ಮಾಡಿದ್ದನ್ನು ಬಂದಿದೆ. ಮೊದಲು ನಿಮಗೆ ಏನಂತೇಳಿ ಸರ್ಚ್ ಮಾಡ್ಬೇಕಂತ ತೋರಿಸ್ತೀನಿ ನೋಡಿರಿ. ಸರ್ಚ್ ಬಾರ್ನಲ್ಲಿ KSEAB ಅಂಥೇಳಿ ನೀವೇನಾದರೂ ಟೈಪ್ ಮಾಡಿ ಜಸ್ಟ್ ಸರ್ಚ್ ಮಾಡಿದ್ದೆ ಆದರೆ ಮೊದಲಿಗೆ ಕರ್ನಾಟಕ ಸ್ಟೇಟ್ ಬೋರ್ಡ್ KSEB ಕರ್ನಾಟಕ ಸರ್ಕಾರ ಅಂಥೇಳಿ ಒಂದು ಓಪನ್ ಆಗ್ತದೆ. ಅದರಲ್ಲಿ ನೀವು ಮೊಬೈಲ್ನಲ್ಲಿ ಡೆಸ್ಕ್ಟಾಪ್ ಸೈಟನ್ನು ಆಯ್ಕೆ ಮಾಡಿಕೊಂಡಿದ್ರಿ ಅಂತಂದರೆ ಈ ರೀತಿ ಏನಪ್ಪ ಅಂತಂದರೆ ವೈಟನ್ನು ನಿಮ್ಗೆ ಕಾಣ್ತದೆ. ನಿಮಗದು ಪೂರ್ಣ ಪ್ರಮಾಣದಲ್ಲಿ ಕಾಣಬೇಕಾಗಿತ್ತು ಅಂತಂದರೆ ವಿದ್ಯಾರ್ಥಿಗಳೇ ಒಂದು ಸೆಕೆಂಡು ನಾನು ಡೆಸ್ಕ್ಟಾಪ್ ಸೈಟನ್ನು ತೆಗೆದು ಕೇಳ್ತೀನಿ. ಈ ರೀತಿಯಾಗಿ ಬರ್ತದೆ. ಈ ರೀತಿಯಾಗಿ ಮೆನು ಬಂದಾಗ ಹೋಮ್ ಮೆನುವಿನ ಕೆಳಗಡೆ 3 ಡಾಟ್ ಲೈನ್ ಏನು ಬರ್ತಾವಲ್ಲ ಅದರಲ್ಲಿ ನೀವು ಟಚ್ ಮಾಡಿದ್ದೆ ಆದರೆ SSLC ಸ್ಟೂಡೆಂಟ್ ಕಾರ್ನರ್ ಅಂಥೇಳಿ ಫಸ್ಟ್ ಏನಪ್ಪ ಅಂತಂದರೆ ನಿಮಗೊಂದು ಆಪ್ಷನನ್ನು ಬರ್ತದೆ, SSLC ಸ್ಟೂಡೆಂಟ್ ಕಾರ್ನರ್ ಅಂಥೇಳಿ. ಈ SSLC ಸ್ಟೂಡೆಂಟ್ ಕಾರ್ನರನ್ನು ನೀವು ಜಸ್ಟ್ ಟಚ್ ಮಾಡಿದರೆ ನೋಡಿರಿ, ಪೂರ್ಣ ಪ್ರಮಾಣದ ಮಾಹಿತಿ SSLC ಮಕ್ಕಳಿಗೆ ಬೇಕಾಗಿದ್ದಿರತಕ್ಕಂತಹ ಇಲಾಖೆಯು ಮಕ್ಕಳಿಗೆ ದೊರೆಯಬೇಕಾಗಿದ್ದಿರತಕ್ಕಂಥ ಮಾಹಿತಿಯನ್ನು ಇದರಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಅತ್ಯಂತ ನಾನು ನೋಡಿದ ಹಾಗೆ ಮಕ್ಕಳಿಗೆ ಅನುಕೂಲವಾಗ್ತಕ್ಕಂತಹ ಮಾಹಿತಿಗಳನ್ನು ನಾವು ಒಟ್ಟು ಇಲಾಖೆಯವರು 13 ಕ್ರಮ ಸಂಖ್ಯೆಯಲ್ಲಿ ಮಾಹಿತಿಗಳನ್ನು ಅಪ್ಲೋಡ್ ಮಾಡಿದ್ದಾರೆ. ಅಧ್ಯಯನ ದೃಷ್ಟಿಯಿಂದ ನಿಮಗೆ ಕಡ್ಡಾಯವಾಗಿ ತಿಳಿದುಕೊಳ್ಳಬೇಕಾಗಿದ್ದಿರತಕ್ಕಂಥದ್ದು ಅಂಥೇಳಿ ನೋಡಿದಾಗ ನೋಡಿರಿ ವಿದ್ಯಾರ್ಥಿಗಳೇ, ಈಗಾಗಲೇ ಸರ್ಕಾರ ಅನೇಕ ಅಂಶಗಳನ್ನು ಯಾವ್ಯಾವ ಅಂಶಗಳನ್ನು ಇದರಲ್ಲಿ ಅಪ್ಲೋಡ್ ಮಾಡಲಾಗಿದೆ ಅಂತಂದರೆ, ಮೊದಲೇದು SSLC ನೋಂದಣಿಗೆ ಸಂಬಂಧಪಟ್ಟಿರತಕ್ಕಂಥ ಸುತ್ತೋಲೆ ಇದೆ. ಅದರಲ್ಲಿ ಶಾಲಾ ಅಭ್ಯರ್ಥಿಗಳು, ಖಾಸಗಿ ಅಭ್ಯರ್ಥಿಗಳು, ಖಾಸಗಿ ಪುನರಾವರ್ತಿತ ಅಭ್ಯರ್ಥಿಗಳು ಅಂಥೇಳಿ ಮಾಡಿದ್ದಾರೆ. ಎರಡನೇ ಆಪ್ಷನ್ನಲ್ಲಿ ನಾವು ಏನು ನೋಡ್ತೀವಿ ಅಂತಂದರೆ ನೋಡಿರಿ, 2025-26ನೇ ಸಾಲಿಗೆ ಸಂಬಂಧಪಟ್ಟ ಹಾಗೆ 2025-26ನೇ ಸಾಲಿಗೆ ಸಂಬಂಧಪಟ್ಟ ಹಾಗೆ SSLC ಪರೀಕ್ಷಾ ನೋಂದಣಿ ಲಿಂಕ್ಗಳನ್ನು ನೀಡಲಾಗಿದೆ. ವಿಶೇಷವಾಗಿ ಈ ಹೊಸ ಶಾಲಾ ಅಭ್ಯರ್ಥಿಗಳು ಅಂತ ನಾವೇನು ನೋಡ್ತಿಲ್ಲ, ಅವು ಏನಪ್ಪ ಅಂತಂದರೆ ಆಯಾ ಶಾಲೆಯ NA ಕೋಡ್ನಲ್ಲಿ ಇಲಾಖೆಯವರು ನಿಗದಿಪಡಿಸಿರೋದನ್ನು ನಾವಲ್ಲಿ ನೋಡ್ತೀವಿ. ಇನ್ನು ಖಾಸಗಿ ಅಭ್ಯರ್ಥಿಗಳಿಗೆ ಈ ಒಂದು ಹೊಸದಾಗಿ ಏನಪ್ಪ ಅಂತಂದರೆ ಈ ಬಾರಿ ನಾವು ವಿದ್ಯಾರ್ಥಿಗಳಿಗೆ ಸೆಪ್ರೇಟ್ ಏನಪ್ಪ ಅಂತಂದರೆ ಲಿಂಕನ್ನು ಕೊಟ್ಟಿರೋದನ್ನು ನಾವು ನೋಡ್ತೀವಿ. ಈ ಎಲ್ಲ ಅಂಶಗಳು ಈಗಾಗಲೇ ಮುಗಿದು ಹೋಗಿರೋದರಿಂದಾಗಿ ಅವುಗಳ ಅವಶ್ಯಕತೆ ಇಲ್ಲ ಅಂಥೇಳಿ ಭಾವಿಸ್ತಾ ನಮಗೆ ಅವಶ್ಯಕತೆ ಇದ್ದಿರತಕ್ಕಂಥ ಮಾಹಿತಿಯನ್ನು ಮಾತ್ರ ಈಗ ಚರ್ಚೆ ಮಾಡೋಣ ಅಂತ ಹೇಳ್ತಾ ನೋಡಿ.
ಸುತ್ತೋಲೆಗಳಿಗೆ ಸಂಬಂಧಪಟ್ಟ ಹಾಗೆ 3ನೇ ಕಾಲಮ್ದಲ್ಲಿ ನಾವು ನೋಡ್ತೀವಿ ಕ್ರಮ ಸಂಖ್ಯೆ 3ರಲ್ಲಿ. ಆದರೆ ನಮಗೆ ಅತ್ಯಂತ ಅಧ್ಯಯನ ದೃಷ್ಟಿಯಿಂದ ಉಪಯುಕ್ತವಾಗಿದ್ದಿರ್ತಕ್ಕಂಥವುಗಳನ್ನ ನೋಡಬೇಕಾಗಿದ್ದಿರ್ತಕ್ಕಂಥದ್ದು ಅಂತಂದರೆ 4ನೇ ಆಪ್ಷನ್ 2025-26ನೇ SSLC ಪೂರ್ವ ಸಿದ್ಧತಾ ಪರೀಕ್ಷೆ ವೇಳಾಪಟ್ಟಿ ಇದೆ. ಒಟ್ಟು 3 ಪೂರ್ವ ಸಿದ್ಧತಾ ವೇಳಾಪಟ್ಟಿಗಳನ್ನು ಇಲಾಖೆ ಈಗಾಗಲೇ ಬಿಡುಗಡೆಗೊಳಿಸಿದೆ. 3 ವೇಳಾಪತ್ರಿಕೆಯನ್ನು ನೀವು ಈ ವೆಬ್ಸೈಟ್ನಲ್ಲಿ ನೀವು ನೋಡ್ಬೋದು, ತಿಳಿದುಕೊಳ್ಬೋದು. ಬೇಕಾದರೆ PDF ಬೇಕಾದರೆ ನೀವು ಡೌನ್ಲೋಡನ್ನು ಕೂಡ ಮಾಡಿಕೊಳ್ಬಹುದು. ಅದೇ ರೀತಿಯಾಗಿ 5ನೇ ಆಪ್ಷನನ್ನು ನೋಡಿರಿ. ಕ್ರಮ ಸಂಖ್ಯೆ 5ರಲ್ಲಿ 2025-26ನೇ ಸಾಲಿನ SSLC ಪರೀಕ್ಷಾ ವೇಳಾಪತ್ರಿಕೆ ಅಂತೇಳಿ ಮುಖ್ಯ ಪರೀಕ್ಷೆ ವೇಳಾಪತ್ರಿಕೆ ನೀಡಿದೆ. ಪರೀಕ್ಷೆ 1 ಮತ್ತು ಪರೀಕ್ಷೆ 2ರ ಮುಖ್ಯ ಪರೀಕ್ಷೆಯನ್ನು ನಾವು ನೋಡ್ತೀವಿ. ಈ ಹಿಂದಿನ ವರ್ಷ ಪರೀಕ್ಷೆ 1, 2, 3 ಅಂತೇಳಿ ನಿಗದಿಪಡಿಸಲಾಗಿತ್ತು. ಸದ್ಯದ ಮಾಹಿತಿ ಪ್ರಕಾರ ಈ ಒಂದು ಶೈಕ್ಷಣಿಕ ವರ್ಷಕ್ಕೆ ಕೇವಲ ಪರೀಕ್ಷೆ 1 ಮತ್ತು ಪರೀಕ್ಷೆ 2ನ್ನು ನಿಗದಿಪಡಿಸಲಾಗಿದೆ ಅಂತೇಳಿ ನಾವು ತಿಳಿದುಕೊಳ್ತೀವಿ. ಮುಂದಿನ ಹೆಚ್ಚಿನ ಅಪ್ಡೇಟ್ ಏನಾದರೂ ಇದ್ದರೆ ಇಲಾಖೆದವರು ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡ್ತಾರೆ ಅಂತಕ್ಕಂಥ ಮಾಹಿತಿಯನ್ನು ಹೇಳ್ತಾ, ಈಗ ಮಟೀರಿಯಲ್ಗೆ ಸಂಬಂಧಪಟ್ಟ ಹಾಗೆ ಅಥವಾ ವಿಷಯ ವಸ್ತುಗಳಿಗೆ ಸಂಬಂಧಪಟ್ಟ ಹಾಗೆ ಅಧ್ಯಯನ ದೃಷ್ಟಿಗೆ ಸಂಬಂಧಪಟ್ಟ ಹಾಗೆ ನಾವು ನೋಡೋದಾದರೆ ಈ ಬಾರಿ ಇಲಾಖೆ ಏನು ಮಾಡಿದೆ ಅಂತಂದರೆ ಮಕ್ಕಳಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಬ್ಲೂ ಪ್ರಿಂಟನ್ನು ಅಥವಾ ನೀಲಿ ನಕಾಶೆಯನ್ನು ಸಿದ್ಧಪಡಿಸಿ ಯಾವ್ಯಾವ ಅಧ್ಯಾಯಗಳಿಗೆ ಎಷ್ಟು ಪ್ರಮಾಣದ ಅಂಕಗಳನ್ನು ನಿಗದಿಪಡಿಸಲಾಗಿದೆ ಅನ್ನೋದನ್ನು ನೀವು ತಿಳಿದುಕೊಳ್ಬೋದು. ಒಂದು ಉದಾಹರಣೆಯಾಗಿ ನೀವು ನೋಡಿಕೊಳ್ಬೇಕಾಯಿತು ಅಂತಂದರೆ ಇದನ್ನೆಲ್ಲ ಲೈವ್ದಲ್ಲಿ ಇರೋದರಿಂದ ನೋಡಿ. 6ನೇ ಕ್ರಮ ಸಂಖ್ಯೆ 6ರಲ್ಲಿದ್ದಿರತಕ್ಕಂತಹ ಅಂತಿಮ ಪರೀಕ್ಷೆಯ ವಿಷಯವಾರು ನೀಲಿ ನಕಾಶೆ ಅಂತದಲ್ಲ, ಇಲ್ಲಿ ಕ್ಲಿಕ್ ಹರ್ ಮೇಲೆ ನೀವು ಟಚ್ ಮಾಡಿದಾಗ ನೋಡಿರಿ ಅಷ್ಟೂ ವಿಷಯಗಳ ಏನಪ್ಪ ಅಂತಂದರೆ ನಿಮಗೆ ಬ್ಲೂ ಪ್ರಿಂಟ್ಗಳು ನೀವು ನೋಡ್ಬೋದು. ಕನ್ನಡ ವಿತ್ ಇಂಗ್ಲೀಷ್ ಮಾಧ್ಯಮಗಳಲ್ಲಿ ಎರಡರಲ್ಲಿಯೂ ಸಿಗ್ತವೆ. ನಾನು ಮತ್ತೆ ಹಿಂದಿನ ಮೆನುವಿಗೆ ಬರ್ತೀನಿ ನೋಡಿ. ಅದಾದ ತರುವಾಯ ಕ್ರಮ ಸಂಖ್ಯೆ 7ರಲ್ಲಿ ಗಮನಿಸಿರಿ. 2025-26ನೇ SSLC ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆಗಳು ಮತ್ತು ಮಾದರಿ ಉತ್ತರಗಳು ಅಂತೇಳಿ ನಾವು ನೋಡ್ತೀವಿ. ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಮಾದರಿ ಉತ್ತರಗಳನ್ನು ಇಲ್ಲಿ ನೋಡ್ತೀವಿ. ವಿದ್ಯಾರ್ಥಿಗಳು ಇವುಗಳನ್ನು ನೀವು ಪಡೆದುಕೊಳ್ಬೋದು. ಎಲ್ಲ ವಿಷಯಗಳದ್ದು ಏನಪ್ಪ ಅಂತಂದರೆ ಸಿಗ್ತದೆ ನೋಡಿರಿ. ಮಾದರಿ ಉತ್ತರಗಳಿಗೆ ಸಂಬಂಧಪಟ್ಟಂಗೆ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂಗೆ ನೀವೇನಾದರೂ ನೋಡಾರಿದ್ರಿ ಅಂತಂದರೆ ಕ್ಲಿಕ್ ಹರ್ ಅನ್ನೋದರ ಮೇಲೆ ಟಚ್ ಮಾಡಿದ್ದೆ ಆದರೆ ನೀವು ಡೌನ್ಲೋಡ್ ಮಾಡ್ಬೋದು. ನಿಮಗೊಂದು ಉದಾಹರಣೆಗಾಗಿ ನಾನು ತೋರಿಸ್ತೀನಿ ಪ್ರಾಯೋಗಿಕವಾಗಿ ನೋಡಿ. ಅಷ್ಟೂ ಏನಪ್ಪ ಅಂತಂದರೆ ಸಬ್ಜೆಕ್ಟ್ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲವುಗಳು ನೋಡಿರಿ. ಈ ಹಿಂದೆ ಇದ್ದಿರತಕ್ಕಂತಹ ಸಬ್ಜೆಕ್ಟ್ ವರ್ಷನ್ ಡೌನ್ಲೋಡ್ ಕ್ವಶನ್ ಪೇಪರ್ ಸಿಗ್ತದೆ. ಅನಂತರ ಮಾಡಲ್ ಕೀ ಆನ್ಸರನ್ನು ನೀವಿಲ್ಲಿ ಪಡೆದುಕೊಳ್ಬೋದು. ಎಲ್ಲ ವಿಷಯಗಳ ಎಲ್ಲ ಪ್ರಶ್ನೆ ಪತ್ರಿಕೆಗಳು ಮತ್ತು ಎಲ್ಲ ಉತ್ತರ ಪತ್ರಿಕೆಗಳು ನಿಮಗಿಲ್ಲೇ ದೊರಲಿಕ್ಕೆ ಸಹಾಯಕವಾಗಿದೆ. ಮುಂದೆ ಬರೆದಂತೆ ನೋಡಿರಿ 2025-26ನೇ ಸಾಲಿನ ಮಾದರಿ ಪ್ರಶ್ನೆ ಪತ್ರಿಕೆಗಳು ಮತ್ತು ಮಾದರಿ ಉತ್ತರಗಳು ಆದ ತರುವಾಯ ಈ 2025-26ನೇ ಸಾಲಿನಲ್ಲಿರತಕ್ಕಂಥ ಮಧ್ಯವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರ ಪತ್ರಿಕೆಗಳನ್ನು ನಿಮಗಿಲ್ಲಿ ನೋಡಲಿಕ್ಕೆ ಸಿಗ್ತದೆ ನೋಡಿರಿ. 8ರಲ್ಲಿ ನೀವು ಇದನ್ನು ಗಮನಿಸ್ಬೋದು. 2025-26ನೇ ಸಾಲಿನ ಏನಪ್ಪ ಅಂತಂದರೆ ಈ ಮಧ್ಯವಾರ್ಷಿಕ ಪರೀಕ್ಷೆಯ essay 1ರ ಏನಪ್ಪ ಅಂತಂದರೆ ಪ್ರಶ್ನೆ ಪತ್ರಿಕೆಯನ್ನು ನೀವು ಅದರಲ್ಲಿ ನೋಡ್ಬೋದು. ಇದರ ಜೊತೆಗೆ ಈ ಬಾರಿ ಇಲಾಖೆ ಏನಪ್ಪ ಅಂತಂದರೆ 2025-26ನೇ ಸಾಲಿನ SSLCಯ ಸಮಗ್ರ ಪ್ರಶ್ನೆ ಕೋಟಿ ಅಂಥೇಳಿ ಎಲ್ಲ ವಿಷಯಗಳ ಎಲ್ಲ ಅಧ್ಯಾಯಗಳ ಏನಪ್ಪ ಅಂತಂದ್ರೆ ಪ್ರಶ್ನೆಗಳನ್ನು ನಿಗದಿಪಡಿಸಿದ್ದಾರೆ ರೀ. ಭಾಳಷ್ಟು ಉತ್ತಮವಾಗಿದ್ದಿರತಕ್ಕಂಥ ಪ್ರಶ್ನೆಗಳನ್ನು ತೆಗೆದಿದ್ದಾರೆ. ಇವುಗಳನ್ನು ನೀವು ನೋಡಿದ್ದೆ ಆದರೆ ಭಾಳಷ್ಟು ಉಪಯುಕ್ತವಾಗಿದ್ದಿರತಕ್ಕಂಥ ಪ್ರಶ್ನೆಗಳು ಉತ್ತರಗಳು ದೊರೀತಾವೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಈ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ಮತ್ತು ಉತ್ತರ ಪತ್ರಿಕೆಗಳನ್ನು ಕೂಡ ಇಲಾಖೆ ಏನಪ್ಪ ಅಂತಂದರೆ ಇದರಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಇಲ್ಲಿ ನೀವು ಕ್ಲಿಕ್ ಮಾಡೋದ್ರ ಮುಖಾಂತರ ಈ ಮಾಹಿತಿಯನ್ನು ಕೂಡ ಪಡೆದುಕೊಳ್ಬಹುದು. ಜೊತೆಗೆ ಅದರ ಜೊತೆಗೆ ಏನು ಮಾಡಿದೆ ಅಂತಂದರೆ ಪ್ರಶ್ನೆ ಮತ್ತು ಇಲಾಖೆ ಈ ಮಾದರಿ ಉತ್ತರಗಳನ್ನು ಕೂಡ ಅಪ್ಲೋಡ್ ಮಾಡಲಾಗಿದೆ. ಇನ್ನು 2024-25 SSLCಯ 100% ಅಂಕ ಪಡೆದ ಉತ್ತರ ಪತ್ರಿಕೆಗಳನ್ನು ಇಲಾಖೆ ಅಪ್ಲೋಡ್ ಮಾಡಿದೆ. ಅಂದರೆ ಮಕ್ಕಳಿಗೆ ಯಾವ ರೀತಿ ಉತ್ತರ ಪತ್ರಿಕೆಗಳನ್ನು ಅಥವಾ ಉತ್ತರಗಳನ್ನು ಬರೆದಾಗ ನಮಗೆ ಪೂರ್ಣ ಪ್ರಮಾಣದ ಅಂಕಗಳು ದೊರೀತಾವು ಅನ್ನೋದನ್ನು ಮಕ್ಕಳಿಗೆ ತಿಳಿದುಕೊಳ್ಳಲಿಕ್ಕೆ 11ನೇ ಕ್ರಮ ಸಂಖ್ಯೆಯಲ್ಲಿ ಇಲಾಖೆ ಏನಪ್ಪ ಅಂತಂದರೆ ಅವುಗಳನ್ನು ಅಪ್ಲೋಡ್ ಮಾಡಲಾಗಿದೆ. ಅವುಗಳನ್ನು ನೀವು ನೋಡ್ಕೊಳ್ಬಹುದು. ಜೊತೆಗೆ 2025-26ನೇ ಸಾಲಿಗೆ ಸಂಬಂಧಪಟ್ಟ ಹಾಗೆ ಪಠ್ಯಪುಸ್ತಕಗಳನ್ನು ಕೂಡ ಅಪ್ಲೋಡ್ ಮಾಡಲಾಗಿದೆ. ನೀವು ಕ್ಲಿಕ್ ಹರ್ ಅನ್ನೋದ್ರ ಮೇಲೆ ಬ್ಲೂ ಟಿಕ್ ಆಗಿ ಕಾಣ್ತಾ ಇದ್ದಿರತಕ್ಕಂಥ ಅವುಗಳ ಮೇಲೆ ನೀವು ಕ್ಲಿಕ್ ಮಾಡಿದ್ದೆ ಆದರೆ ಏನಪ್ಪ ಅಂತಂದರೆ ನೀವೆಲ್ಲವನ್ನು ಡೌನ್ಲೋಡ್ ಮಾಡಿಕೊಳ್ಬೋದು. ಇದರ ಜೊತೆಗೆ ಇಲಾಖೆ ಇನ್ನೊಂದು ಈ ಮಾರ್ಗದರ್ಶನ ವಿಡಿಯೋ ಅಂಥೇಳಿ ಒಂದು
ಏನಪ್ಪ ಅಂತಂದರೆ ಮಾನ್ಯ ನಿರ್ದೇಶಕರು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ನಿರ್ಣಯ ಮಂಡಳಿ ಇವರು 2025-26ನೇ ಸಾಲಿನ SSLC ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಸಿದ್ಧತೆ ಕುರಿತು ನೀಡಿರತಕ್ಕಂಥ ಮಾರ್ಗದರ್ಶನವನ್ನು ಅಪ್ಲೋಡ್ ಮಾಡಿದ್ದಾರೆ. ಅದನ್ನು ಕೂಡ ನೀವು ನೋಡಲಿಕ್ಕೆ ಸಾಧ್ಯದ ಅಂತ ಹೇಳ್ತಾ, ಇಷ್ಟು ಪ್ರಮುಖವಾಗಿದ್ದಿರತಕ್ಕಂತಹ ಮಾಹಿತಿಯನ್ನು ಇಲಾಖೆಯು SSLC ಮಕ್ಕಳಿಗೆ ಅತ್ಯಂತ ಅನುಕೂಲವಾಗಲಿ ಅನ್ನೋ ಉದ್ದೇಶದಿಂದ ಇದೊಂದು ಅತ್ಯುತ್ತಮವಾಗಿದ್ದಿರತಕ್ಕಂಥ ಕಾರ್ಯವನ್ನು ಮಾಡಿದ್ದಾರೆ. ಹೀಗಾಗಿ ಈ ಎಲ್ಲ ಅಂಶಗಳು ವಿದ್ಯಾರ್ಥಿಗಳಿಗೆ ಮುಟ್ಟಿದರೆ ಇಲಾಖೆ ಮಾಡಿರತಕ್ಕಂತಹ ಕೆಲಸಕ್ಕೆ ಏನಪ್ಪ ಅಂತಂದರೆ ಫಲ ಸಿಕ್ಕಿದಂಗೆ ಆಗ್ತದೆ. ಮತ್ತು ಅದು ಆಗಬೇಕಾಗಿತ್ತು ಅಂತಂದ್ರೆ ನಾವೆಲ್ಲ ಶಿಕ್ಷಕ ಮಿತ್ರರು ನಮ್ಮ ವಿದ್ಯಾರ್ಥಿಗಳಿಗೆ ಏನಪ್ಪ ಅಂತಂದರೆ ಇದನ್ನು ತಿಳಿಸುವ ಕಾರ್ಯವನ್ನು ಮಾಡಿದ್ದೇ ಆದರೆ ಇದು ಸಂಪೂರ್ಣವಾಗಿ ಫಲ ನೀಡುತ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಮತ್ತು ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದೊಂದಿಗೆ ಭೇಟಿಯಾಗೋಣ ಅಂತ ಹೇಳ್ತಾ, ಇಲ್ಲಿವರೆಗೆ ವೀಕ್ಷಣೆ ಮಾಡಿರ್ತಕ್ಕಂಥ ಎಲ್ಲ ಆತ್ಮೀಯ ಮಿತ್ರರಿಗೆ ಹಾಗೂ ಆತ್ಮೀಯ ವಿದ್ಯಾರ್ಥಿಗಳಿಗೆ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ಇಲ್ಲಿಗೆ ಈ ಸಂಚಿಕೆಯನ್ನು ಮುಗಿಸೋಣ. ಎಲ್ಲರಿಗೂ ಧನ್ಯವಾದಗಳು.